ಯಾವಾಗಲೂ ಸರ್ಪ್ರೈಸಸ್ಸು ಗಿಫ್ಟ್ಸು ಓನ್ಲಿ ಹೆಣ್ಮಕ್ಳು ಡಿಸರ್ವ್ ಮಾಡಲ್ಲ, ಹುಡುಗರು ಡಿಸರ್ವ್ ಮಾಡ್ತಾರೆ ಅಂಥೇಳಿ ನಾನು ಅಂದ್ಕೊತೀನಿ. ಯಾಕಂದರೆ ಅವರಿಗೂ ನಾವು ಸರ್ಪ್ರೈಸ್ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತಾರೆ ಹೇಳಿ. ಅವರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ನಮ್ಮ ಹುಡುಗಿನೂ ಈ ಥರ ಮಾಡ್ಬೋದು, ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರತಿ ಸತಿ ನಮಗೆ ಅದು ಬೇಕು ಇದು ಬೇಕು ಇದೇ ಥರ ಬೇಕು ಅನ್ನೋದಕ್ಕಿಂತನೂ ಅವ್ರಿಗೆ ಏನು ಬೇಕು ಅದು ಪ್ರಿಫರ್ ಮಾಡಿದರೆ ಲವ್ವಲ್ಲಿ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಹುಡುಗ ಹುಡುಗಿ ಮೀನ್ಸ್ ಲೇಡೀಸ್ ಜೆಂಟ್ಸ್ ಅನ್ನೋ ಭೇದ ಭಾವ ಇಲ್ಲದೇ ಇಬ್ಬರೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಕೊಂಡ್ರೆ ರಿಲೇಷನ್ಶಿಪ್ಪಲ್ಲಿ ಲೈಫಲ್ಲಿ ತುಂಬ ಮುಂದೆ ಬರ್ಬೋದು ಅನ್ನೋ ನನ್ನ ಒಪಿನಿಯನ್ ಬಗ್ಗೆ ಏನು ಹೇಳ್ತೀರಾ ಹೇಳಿ. ಹಾಯ್, ನನ್ನ ಹೆಸರು ಶ್ವೇತಾ. ನಮ್ಮ ಹಸ್ಬೆಂಡ್ ಬರ್ಡೇನ ನಾನು ಸೆಲೆಬ್ರೇಟ್ ಮಾಡಿದೆ. ಎಲ್ಲಿ ಅಂದರೆ ಸೆಲೆಬ್ರೇಷನ್ ಪ್ಯಾರಡೈಸ್ ಅಂತ HSR ಲೇಔಟಲ್ಲಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಅಫೋರ್ಡೆಬಲ್ ರೇಂಜಲ್ಲೇ ನೀವು ಸೆಲೆಬ್ರೇಟ್ನ ಮಾಡ್ಬೋದು. ಇಷ್ಟೆಲ್ಲ ಬಲೂನ್ಸ್ ತಂದು ನೀವು ಮನೇಲಿ ಸೆಲೆಬ್ರೇಟ್ ಮಾಡಿದರೆ ನಿಮ್ಗೆ ಅಷ್ಟೇ ಕಾಸ್ಟ್ ಆಗುತ್ತೆ. ಈ ಥರ ಡೆಕೋರೇಷನ್ ಮಾಡಿಸ್ಬೇಕು ಅಂತಂದರೆ ಇದ್ರ ಪ್ರೈಸ್ ಬಂದುಬಿಟ್ಟು 1299 ಮೀನ್ಸ್ 1300 ಇದ್ರ ಪ್ರೈಸ್. ಫಸ್ಟೇ ಅಡ್ವಾನ್ಸ್ನ ಪೇ ಮಾಡಬೇಕು ನೀವು. ಫಸ್ಟೇ ಅವ್ರನ್ನ ಕಾಲ್ ಮಾಡಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಅದು ಕಾಂಟ್ಯಾಕ್ಟ್ ಡೀಟೇಲ್ಸು ಬರುತ್ತೆ. ಕಾಲ್ ಮಾಡಿ ನೀವು ಫಸ್ಟೇ ಬುಕ್ ಮಾಡಬೇಕು. ಅಡ್ವಾನ್ಸ್ 650 ಫಸ್ಟೇ ಪೇ ಮಾಡಿರಬೇಕು, ಆಮೇಲೆ 650 ತೊಗೊತಾರೆ ಅವರು. ಅದಾದಮೇಲೆ ಅವ್ರ ಕಡೆ ತುಂಬ ಪ್ಯಾಕೇಜಸ್ಸು ಇದೆ. ಕಪಲ್ ಪ್ಯಾಕೇಜಸ್ಸು, ಡೈಮಂಡು, ಗೋಲ್ಡು ಅಂತೇಳಿ 3-4 ಪ್ಯಾಕೇಜಸ್ಸು ಇದೆ. ನಿಮ್ಮ ತಕ್ಕಂಗೆ ನೀವು ಯಾವುದು ಅಂತ ಪ್ಯಾಕೇಜಸ್ನ ತೊಗೋಬೋದು. ನಾವು ಕಪಲ್ ಪ್ಯಾಕೇಜ್ನ ತೊಗೊಂಡಿದ್ವಿ, ಯಾಕಂದರೆ ನಾವು ಅಲ್ಲಿ 2 ಮೆಂಬರ್ಸ್ ಹೋಗಿದ್ವಿ. 2 ಮೆಂಬರ್ಗಿಂತ ಜಾಸ್ತಿ ಹೋಗ್ಬೋದು ಅಂದರೆ ಅದೂ ಇದೆ. 1 ಎಕ್ಸ್ಟ್ರಾ ಪರ್ಸನ್ಗೆ 400 ಎಕ್ಸ್ಟ್ರಾ ಅಂತ ಇದೆ. ಅಲ್ಲಿರೋದು ಸೋಫಾ 2 ಸೀಟರ್ ಸೋಫಾ ಅಷ್ಟೇ. ಅದಕ್ಕೆ ನೀವು ಎಕ್ಸ್ಟ್ರಾ ಪರ್ಸನ್ ಹೋಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳಿರಬೇಕು ನೀವು ಯಾವಾಗ ಬರ್ತೀರಾ, ಯಾವ ಟೈಮಲ್ಲಿ ಅಂತೇಳಿ. ಮೇನ್ ಅಂದರೆ ಸ್ಲಾಟ್ನ ಬುಕ್ ಮಾಡಬೇಕು, ಟೈಮಿಂಗು ಯಾವ ಟೈಮಲ್ಲಿ ನೀವು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂಥೇಳಿ ಮೇನ್ ಅದು ಇಂಪಾರ್ಟೆಂಟು. ನಾನು 7 to 9 ಸ್ಲಾಟ್ನ ಬುಕ್ ಮಾಡಿದ್ದೆ. ಈವ್ನಿಂಗು ಬರ್ತ್ಡೇ ಯಾವಾಗಲೂ ಈವ್ನಿಂಗ್ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಈವ್ನಿಂಗ್ನ ಬುಕ್ ಮಾಡಿದೆ. ಬುಕ್ಕಿಂಗ್ ಪ್ರೋಸೆಸ್ ಎಲ್ಲ ಸುಮ್ಮನೆ ಸಿಂಪಲ್ ಆಗಿದೆ, ಬಟ್ ಡೆಕೋರೇಷನ್ ಮಾತ್ರ ತುಂಬ ಆಸಮ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದರು. ಅದನ್ನ ಬಿಟ್ಟರೆ ಬೋರ್ಡ್ ಹಾಕ್ತಾರೆ ಯಾರು ಬರ್ಡೇ ಇದೆ ಅಂತೇಳಿ, ಅಲ್ಲಿ ಹ್ಯಾಪಿ ಬರ್ಡೇ ವೀರು ಅಂತಂದಿದೆ. ಆಮೇಲೆ ಏಜು ಹಾಕ್ತಾರೆ, ಎಷ್ಟಿದೆ ನಿಮ್ಮದು ಬರ್ಡೇ ಪರ್ಸನ್ ಏಜ್ ಅಂತೇಳಿ. ನೀವಿಲ್ಲಿ ಓನ್ಲಿ ಬರ್ಡೇ ಅಲ್ಲ, ಬರ್ತ್ಡೇ, ಆ್ಯನಿವರ್ಸರಿ ಮತ್ತು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಸ್, ಗರ್ಲ್ ಫ್ರೆಂಡಿಗೆ ಕೂಡ ನೀವು ಪ್ರಪೋಸ್ ಮಾಡಬೇಕು ಅಂದರೆ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ಯಾವುದಿರುತ್ತೆ ಹೇಳಿ. ತುಂಬ ಚೆನ್ನಾಗಿದೆ. ಇದು ಹಿಂಗಂದರೆ ಪ್ರೈವೇಟ್ ಥಿಯೇಟ್ರು ಇನ್ಕ್ಲೂಡ್ ಇದೆ. 2 ಅವರ್ಸಿಗೆ ನಿಮ್ಮ ಕಡೆ ಹಾಟ್ಸ್ಟಾರು, ಅಮೆಝಾನ್ ಪ್ರೈಮು ಈ ಥರ ಏನಾದರೂ ಇದ್ರೂ ನೀವು ಇದನ್ನು ಮಾಡಿಕೊಂಡು ಹಾಕೋಬೋದು, ನೋಡ್ಬೋದು ಅದರಲ್ಲಿ ಸ್ಕ್ರೀನಲ್ಲಿ. ಬಟ್ ನಾವೇನು ಅಷ್ಟೇನು ಹಾಕೋಕ್ಕೋಗಿಲ್ಲ, ನಮಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಮಗು ಆದಮೇಲೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅಷ್ಟಕ್ಕೊಂದು. ಎಲ್ಲರೂ ಹೇಳ್ತಾರೆ ಮಗು ಆದಮೇಲೆ ತುಂಬ ಚೇಂಜ್ ಆಗ್ತಾರೆ, ಕಪಲ್ಸಿಗೆ ಟೈಮ್ ಇರೋಲ್ಲ, ಆ ಲವ್ ಇರೋಲ್ಲ ಅಂಥೇಳಿ. ಅದು ಲವ್ನ ನಾವೇ ಹುಡ್ಕೊಂಡು ಪಡ್ಕೋಬೇಕು. ಯಾವ ಥರ ಅಂದರೆ, ನಾನು ನಮ್ಮ ಮಗುನ ನೋಡಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಫಾದರ್ಸು ಅವ್ರ ವರ್ಕಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ನಮಗೆ ಟೈಮ್ ಸಿಗೋಲ್ಲ ಅಂದರೆ ನಾವು ಟೈಮ್ನ ತೆಕ್ಕೋಬೇಕು. ಈ ಥರ ಸ್ಪೆಷಲ್ ಒಕೇಶನಿಗೆ ಯಾವಾಗಾದರೂ ಟೈಮ್ ಮಾಡಿಕೊಂಡು ನಾವು ಪ್ರೈವೇಟಾಗಿ ಹೋದರೆ ನಮಗೂ ಚೆನ್ನಾಗಿರುತ್ತೆ. ಅದನ್ನು ನಾವು ಇರೋ ಲವ್ ಬರ್ಡ್ಸ್ ಥರ ಇರೋದು ನೋಡಿ ನಮ್ಮ ಮಕ್ಕಳು ಕಲಿತಾರೆ, ಅಯ್ಯೋ ಮಮ್ಮಿ ಪಪ್ಪ ಎಷ್ಟು ಚೆನ್ನಾಗಿದ್ದಾರಲ್ವ ಅಂಥೇಳಿ. ಅದಕ್ಕೆ ಈ ಟೈಮ್ನ ಎಂಜಾಯ್ ಮಾಡಿದ್ವಿ. ಇದು ಮಾತ್ರ ಬೆಸ್ಟ್ ಮೆಮೊರೇಬಲ್ ಮೂಮೆಂಟು. ಎಷ್ಟು ಚೆನ್ನಾಗಿ 2 ಅವರ್ಸ್ ಯಾವಾಗ ಹೋಯ್ತು ಅಂತ ಗೊತ್ತಾಗಿಲ್ಲ. ನಮ್ಮ ಮಗನೂ ಇದ್ದ, ಬಟ್ ನನ್ನ ಮಗ ಗೊತ್ತಾ ಅವನೊಂಥರ ಸೋಷಲ್ ಫ್ರೆಂಡ್ಲಿ. ನೀವು ಎಲ್ಲಿಗಾದರೂ ಕರ್ಕೊಂಡೋಗಿ ಹೆಂಗಾದರೂ ಇರಿ, ಅವ್ನು ನಮ್ಮ ಜೊತೆ very memorable for my life. It's my lifetime achievement. Having this kind of life. ಕೇಳಿಸ್ಕೊಂಡ್ರೆ ನಮ್ಮ ಹಸ್ಬೆಂಡಿಗೆ ಮಾತ್ರ ತುಂಬ ಖುಷಿ ಆಯಿತು. ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂತೇಳಿ, ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀಯ ಅಂಥೇಳಿ ಅವರಿಗೆ ತುಂಬ 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 ಖುಷಿ ಆಗಿಬಿಟ್ಟಿತ್ತು. ಅದಾದಮೇಲೆ ಮಗು ಇದ್ದೀರಿ ನಮಗೆ, ಅದಕ್ಕೆ ಅವನ ಜೊತೆನೂ ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತು. ನಮ್ಮ ಹರ್ಷನೂ ತೊಗೊಂಡು ಡ್ಯಾನ್ಸ್ ಮಾಡಿದ್ವಿ. ನಾವೇನಿಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ಸಾಂಗ್ಸ್ನ ನಮ್ಗೆ ಯಾವ್ಯಾವ ಫೇವ್ರೆಟ್ ಪ್ಲೇ ಲಿಸ್ಟ್ ಇರುತ್ತವಲ್ಲ ಆ ಸಾಂಗ್ಸ್ನ ಪ್ಲೇ ಮಾಡಿ ನಾವು ಆ ಮೂಮೆಂಟ್ನ ಕೈಯಲ್ಲಿ ಕೈ ಹಿಡ್ಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ನೀವು ಒಂದು ಸತಿ ಟೈಮ್ ಸಿಕ್ಕರೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಇದು ಬೆಸ್ಟ್. ನೀವು ಯಾವಾಗಲೂ ಗಂಡ ಹೆಂಡತಿ ಮಗು ಆ ಮನೇಲೇ ಇರ್ತೀರ, ನಿಮ್ಮದೇ
ಪ್ರೈವೇಟ್ ಪ್ಲೇಸ್ ಇರುತ್ತೆ, ಬಟ್ ಈ ಥರ ಸ್ಪೆಷಲ್ ಮೂಮೆಂಟಲ್ಲಿ ಸ್ಪೆಷಲ್ ಡೆಕೋರೇಷನು, ಸ್ಪೆಷಲ್ ಲೈಟಿಂಗ್ಸು, ಸ್ಪೆಷಲಾಗಿ ಒಂಥರ ನಿಮ್ಮದೇ ಒಂದು ಪ್ರೈವೇಟ್ ಥಿಯೇಟ್ರು ಆ ಥರ ಇದ್ದರೆ ಇನ್ನೂ ಏನೋ ಪಾಸಿಟಿವ್ ಎನರ್ಜಿ, ಆ ಥರ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಫೀಲಿಂಗ್ಸು ಬರುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಮ್ಮ ಹಸ್ಬೆಂಡು ಟೈಮ್ ಮಾತ್ರ ಸಖತ್ತಾಗಿ ಸ್ಪೆಂಡ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ಹರ್ಷ ಕೂಡ ತುಂಬ ಎಂಜಾಯ್ ಮಾಡಿದ. ಅದನ್ನೇ ಫುಲ್ ಖುಷಿ ಆಗ್ಬಿಡ್ತು ನಮಗೆ. ಮತ್ತು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಇದನ್ನ ನಾನು ಈ ಥರ ಸೆಲೆಬ್ರೇಟ್ ಮಾಡಿದೆ. ನಿಮಗೂ ಯಾರಿಗಾದರೂ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಪ್ಲೀಸ್ ಗೋ ಹೆಡ್. ಹುಡುಗ ಹುಡುಗಿ ಅಂತ ಹೇಳಿ ನೋಡೋಕೆ ಹೋಗಬೇಡಿ. ನಿಮ್ಮ ಹುಡುಗಿಗೂ ಸರ್ಪ್ರೈಸ್ ಕೊಡಿ, ಹುಡುಗ ಇದ್ದರೆ ಹುಡುಗಗೂ ಸರ್ಪ್ರೈಸ್ ಕೊಡಿ. ಬರ್ಡೇ ಮಾತ್ರ ಇಯರಲ್ಲಿ ಒನ್ಸೇ ಬರೋದು, ಅದನ್ನು ಮಾತ್ರ ಸೆಲೆಬ್ರೇಟ್ ಮಾಡ್ದೇ ಮಿಸ್ ಮಾಡೋಕ್ಕಂತೂ ಹೋಗ್ಬೇಡಿ. ನಾನು ಹೇಳೋದು ಫ್ಯಾನ್ಸಿಯಾಗಿ ಕೇಕ್ ಕಟ್ ಮಾಡ್ಕೊಳ್ಳಿ, ಮೀನ್ಸ್ ಅದನ್ನೆಲ್ಲ ಅದನ್ನೆಲ್ಲ ಏನಂತಾರೆ ಬಲೂನ್ಸು, ಅದನ್ನ ಫುಡ್ನ ವೇಸ್ಟ್ ಮಾಡಿ ಆ ಥರ ಏನೂ ಹೇಳ್ತಿಲ್ಲ ನಾನು. ಕ್ವಾಲಿಟಿ ಟೈಮು ನಿಮ್ಮ ಇಷ್ಟಪಟ್ಟವ್ರ ಜೊತೆ ನೀವೆಷ್ಟು ಚೆನ್ನಾಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೈಮ್ ಇದೇ ಪ್ಲೇಸಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಿಲ್ಲ. ನೀವು ಯಾವ ಪ್ಲೇಸಿಗಾದರೂ ಹೋಗಿ, ಒಂದು ಒಳ್ಳೆ ಬೀಚ್ ಪ್ಲೇಸ್ ಹೋಗಿ, ಇಲ್ಲಾಂದರೆ ಎಲ್ಲಿಗಾದರೂ ಒಂದು ಚೆನ್ನಾಗಿರೋ ಹೋಟೆಲಿಗೆ ಹೋಗಿ ಅಲ್ಲಿ ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿರೋ ಊಟ ಮಾಡಿ, ಅದನ್ನೂ ಆ ಥರನೂ ಸೆಲೆಬ್ರೇಟ್ ಕೂಡ ಮಾಡಿದರು, ಅದನ್ನೂ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರೆ ನಿಮ್ಮ ಮಗು ಇದೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಪಾರ್ಕಿಗೆ ಹೋಗಿ, ಎಲ್ಲಾದರೂ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಈ ಥರ ಪ್ಲೇಸಸ್ಸು ತುಂಬ ಇದ್ದಾವೆ ಬೆಂಗಳೂರಲ್ಲಿ ಹೋಗೋಕ್ಕೆ. ಆ ಥರ ಪ್ಲೇಸಸ್ಸಿಗೂ ವಿಸಿಟ್ ಮಾಡಿ, ಅದನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದನ್ನು ಬಿಟ್ಟರೆ ಇಲ್ಲಿ ಊಟ ತಿಂಡಿಗಂದರೆ ನೀವು ಇಲ್ಲಿ ಆರ್ಡ್ರ್ ಮಾಡ್ಕೊಬೋದು. ಅವ್ರು ಮೆನು ಕೊಡು ಅಂದರೆ ಮೆನು ಕೊಡ್ತಾರೆ. ಇಲ್ಲೂ ತುಂಬ ಚೆನ್ನಾಗಿರೋ ಟೇಸ್ಟಿ ಆಗಿರೋ ಫುಡ್ಸು ಇದ್ವು. ಅಂದರೆ ಫುಡ್ ಅಂದರೆ ಊಟ ಟೈಪಲ್ಲೆಲ್ಲ, ಓನ್ಲಿ ಸ್ನ್ಯಾಕ್ಸ್ ಲೈಕ್ ಬರ್ಗರ್, ಪಿಝಾ, ಫ್ರೈಸ್, ಮೋಮೋಸು, ಮಂಚೂರಿಯನು, ಮಿಲ್ಕ್ ಶೇಕ್ಸು, ಸಾಫ್ಟ್ ಡ್ರಿಂಕ್ಸು, ಫ್ರೂಟ್ ಜ್ಯೂಸಸ್ಸು, ಟೀ, ಕಾಫಿ, ಮಿಲ್ಕ್ ಈ ಥರ ಎಲ್ಲ ಇತ್ತು. ನಾವು ಮಾತ್ರ ಕಾಮನ್ನಾಗಿ ಸಿಂಪ್ಲೆಸ್ಟ್ ಥಿಂಗ್ನ ಆರ್ಡ್ರ್ ಮಾಡಿದ್ವಿ. ಜಸ್ಟ್ ಬೇಸಿಕ್ಸ್ ಥಿಂಗ್ಸ್, ನಮಗೇನು ಅಷ್ಟು ಫ್ಯಾನ್ಸಿ ಆಗೋ ಬೇಕಾಗಿರಲಿಲ್ಲ. ಯಾಕಂದರೆ ನಾವು ಬಂದಿದ್ದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಚೆನ್ನಾಗಿ ಒಬ್ರಿಗೊಬ್ಬರನ್ನ ಏನಾದರೂ ಬೇಕು ಅಂದರೆ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡೋಕ್ಕೆ, ಅದನ್ನೆಲ್ಲ ಟೈಮ್ ತೊಗೊಂಡು ಬಂದಿದ್ವಿ ನಾವು. ಅದನ್ನೆಲ್ಲ ಮಾತಾಡಿಕೊಂಡು ಅದನ್ನೆಲ್ಲ ಟೈಮ್ನ ಎಂಜಾಯ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಆರ್ಡ್ರ್ ಮಾಡಿದ್ದು 2 ಬರ್ಗರ್, ನನ್ನ ಮಗನಿಗೆ ಬಾದಾಮ್ ಮಿಲ್ಕ್, ಆಮೇಲೆ ಒಂದು ವೆನಿಲಾ ಮಿಲ್ಕ್ ಶೇಕ್. ಅವನಿಗೆ ಏನಾದರೂ ಕೊಡ್ಸೋಣ ಅಂದರೆ ಅವನು ಅದನ್ನ ಒಲ್ಲ ಅಂದ. ಬಾದಾಮ್ ಮಿಲ್ಕ್ ಆದರೂ ಕುಡಿತಾನೆ ಅನ್ನೋ, ಅದನ್ನೂ ತುಂಬ ಬಿಸಿಯಾಗಿತ್ತಲ್ವ, ಅದಕ್ಕೆ ಅದನ್ನು ತೆಗೆದು ಸೈಡಿಗಿಟ್ಟೆ. ನಾನು ನಮ್ಮ ಹಸ್ಬೆಂಡ್ ಕೂತ್ಕೊಂಡು ಬರ್ಗರ್ನ ಎಂಜಾಯ್ ಮಾಡಿದ್ವಿ. ಬರ್ಗರ್ ಟೇಸ್ಟು ಸೋ ಇತ್ತು, ಅಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳ್ತಿಲ್ಲ, ಅಷ್ಟು ಖರಾಬಾಗಿದೆ ಅಂತ ಹೇಳ್ತಿಲ್ಲ. ಒನ್ ಟೈಮ್ನ ನೀವು ತಿನ್ಬೋದು. ನನಗನ್ಸೋ ಮಟ್ಟಿಗೆ ಚೆನ್ನಾಗೇ ಇದೆ, ತಿನ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾವು ಬರ್ಗರು ಅದನ್ನೆಲ್ಲ ಕೂತ್ಕೊಂಡು ಅದನ್ನ ಸಾಂಗ್ಸ್ನ ಕೇಳ್ಕೊತ ಎಂಜಾಯ್ ಮಾಡ್ತಿದ್ವಿ. ರಿಮೋಟು ನಿಮ್ಮ ಕೈಯಲ್ಲೇ ಇರುತ್ತೆ, AC ಇದೆ, ತುಂಬ ಚೆನ್ನಾಗಿ ಸರೌಂಡಿಂಗ್ ಎನ್ವೈರ್ನಮೆಂಟ್ ಇದೆ, ಸೂದಿಂಗ್ ಪ್ಲೇಸ್ ಇದೆ. ಈ ಟೈಮ್ಗಿಂತನೂ ಇನ್ನೂ ಏನು ಬೇಕು ಹೇಳಿ, ಏನು ಬೇಕಾಗಿಲ್ಲ. ಹಸ್ಬೆಂಡ್ ವೈಫಿಗೆ ಮಗು ಇದೆ ನಿಮ್ಮ ಜೊತೆ, ಅವನು ತುಂಬ ಕೋಆಪ್ರೇಟಿವ್ ಆಗಿದ್ದಾನೆ, ಅದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಸ್ವಲ್ಪ ಲವ್ನ ಶೇರ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಹೇಳೋದು. ಮುಂದಿನ ವೀಡಿಯೋನ ನೀವೇ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.